ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇಂದು ಗಂಗಾವತಿ ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜ್ ಆವರಣದಲ್ಲಿ ಪ್ರಾದೇಶಿಕ ವಲಯ ಅರಣ್ಯ ಇಲಾಖೆ ಅಧಿಕಾರಿಗಳು ಗಂಗಾವತಿ ಮತ್ತು ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಬಸಪ್ಪ ನಾಗೋಲಿ ಅವರ ನೇತೃತ್ವದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳ ನೇತೃತ್ವದಲ್ಲಿ ಹಾಗೂ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಸಸಿ ನೆಡುವ ಮೂಲಕ ಕಾರ್ಯಕ್ರಮವನ್ನು ವಿಶ್ವ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನೀರು ಕೊಡಬೇಕಾಗ್ತದೆ. ಅದು ಬಿಟ್ಟರೆ ಮತ್ತೆ ಹೆಚ್ಚಿನ ಏನು ಆರೈಕೆ ಅವಶ್ಯಕತೆ ಇಲ್ಲ ನಮ್ಮ ಈ ಅರಣ್ಯ ಜಾತಿಯ ಸಸ್ಯಗಳಿಗೆ. ಇಷ್ಟು ಇದು ಗಿಡ ನೆಡೋದ್ರ ಬಗ್ಗೆ ನಾನು ಅದನ್ನು ಹೇಳ್ತೀನಿ, ತಾವೆಲ್ಲ ಅದನ್ನು ಸ್ವಲ್ಪ ರಿಪೀಟ್ ಮಾಡ್ರಿ. ಹವಾಮಾನ ರಕ್ಷಣೆಗಾಗಿ ನಮ್ಮ ಭವಿಷ್ಯಕ್ಕಾಗಿ ವಿಶ್ವ ಪರಿಸರ ದಿನಾಚರಣೆ. ಪ್ರಕೃತಿಯ ಪ್ರೇರಣೆಯಿಂದ ಹವಾಮಾನ ರಕ್ಷಣೆಗಾಗಿ ನಮ್ಮ ಭವಿಷ್ಯಕ್ಕಾಗಿ. ಧನ್ಯವಾದ. ಬರ್ರಿ ನೀವು ಸರ್, ಗಣೇಶ್ ಸರ್. ನೀವು ಅದಕ್ಕೆ ನೀರು ಹಾಕೋರಿ ಸರ್. ಮಂಡಳಿ ಮಂಡಳಿ ಅದು ಕೊಡಲ್ಲ, ಒಬ್ರಿಗೆ ಕೊಡೋದು ಜಾನ್. ಜಲ್ದಿ ಬಳಕೆಯನ್ನು ಕಡಿಮೆ ಮಾಡಬೇಕು. ಆಮೇಲೆ ನಮ್ಮ ಜವಾಬ್ದಾರಿಗಳೇನಿದೋ ಅದನ್ನು ನಿಭಾಯಿಸ್ಕೊಳ್ತಾ ಈಗ ಏನು ಪರಿಸರ ಇದೆ ಅದನ್ನು ಇನ್ನೂ ಉತ್ತಮಗೊಳಿಸುವ ನಿಟ್ಟಿನಲ್ಲಿ ನಾವು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗ ತಾವೆಲ್ಲ ಗೊತ್ತಿರ್ಬೋದು, ತಾವೆಲ್ಲ ಮಾಡಿರ್ತೀರಿ, ಕೆಲವೊಬ್ರು ಮಾಡಿರ್ತೀರಿ, ಕೆಲವೊಬ್ಬರಿಗೆ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಗಿಡ ನೆಡಬೇಕು ಏನಂದರೆ, ಈ ಮಾನ್ಸೂನ್ ಪ್ರಾರಂಭ ಆಗುತ್ತೆ ಅಂದರೆ ಈಗ ಏನಾಗುತ್ತೆ, ಪ್ರತಿ ವರ್ಷ ನೈಋತ್ಯ ಮುಂಗಾರು ಏನು ಪ್ರಾರಂಭ ಆಗುತ್ತೆ ಜೂನ್ ಮೊದಲನೇ ವಾರದಲ್ಲಿ ಕೇರಳ ರಾಜ್ಯದಿಂದ ಪ್ರಾರಂಭ ಆಗುತ್ತೆ. ಅದು ಮೇ ಕೊನೆಯ ವಾರದಲ್ಲಿ ಪ್ರಾರಂಭ ಆಗಿ ಜೂನ್ ಮೊದಲನೇ ವಾರದಲ್ಲಿ ಕರ್ನಾಟಕ ಮತ್ತು ನಂತರ ಇಡೀ ಭಾರತಕ್ಕೆ ಇದಾಗುತ್ತೆ. ಈಗ ಈ ಮುಂಗಾರು ಪ್ರಾರಂಭದ ಒಂದು ಅವಧಿ ಮತ್ತು ವಿಶ್ವ ಪರಿಸರ ದಿನಾಚರಣೆ ಎರಡೂ ಒಂದೇ ಸಮಯದಲ್ಲಿ ಬಂದಿದ್ದಾವೆ. ನಾವು ಈಗ ಗಿಡ ನೆಡೋದು ಹೇಗೆ ಅಂತೇಳಿ ಅಂದರೆ, ನಾವು ಏನು ಮಾಡ್ತೀವಿ, ನಮ್ಮ ಇಲಾಖೆಯಿಂದ ಪ್ರತಿ ವರ್ಷ ಗಿಡಗಳನ್ನ ನೆಡ್ತೀವಿ. ರಸ್ತೆ ಬದಿಗಳಲ್ಲಾಗಿರ್ಬೋದು ಅಥವಾ ಈ ಸರ್ಕಾರಿ ಜಾಗಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳ ಆವರಣದಲ್ಲಿ ಮತ್ತು ಇನ್ನಿತರ ಸ್ಥಳಗಳಲ್ಲಿ, ಆಮೇಲೆ ರೈತರು ಹೊಲದಲ್ಲಿ ಆ ಗಿಡ ನೆಡ್ತಾರೆ. ಬೇರೆ ಬೇರೆ ಯಾವ್ಯಾವ ಜಾಗ ಇದೆ ಅದು ಗಿಡ ನೆಡೋ ಪದ್ಧತಿ ಒಂದೇ, ಆದರೆ ಗಿಡ ನೆಡೋ ಒಂದು ಅಳತೆ, ಸಸಿಗಳ ಅಳತೆ ಆಗಿರ್ಬೋದು ಅಥವಾ ಸಸಿಗಳ ಜಾತಿ, ಯಾವ ಸಸಿಗಳನ್ನ ನೆಡಬೇಕು ಅನ್ನೋದು ಬೇರೆ ಬೇರೆ ಆಗಿರ್ತದೆ. ನಾವು ರಸ್ತೆ ಬದಿಗಳಲ್ಲಿ ನೆಡೋದು ದೊಡ್ಡ ಸಸಿಗಳನ್ನ 8 ರಿಂದ 10 ಅಡಿ ಸಸಿಗಳನ್ನ ನಾವು ಗಿಡ ನೆಡ್ತೀವಿ. ಅದು ಆಲ್ಮೋಸ್ಟ್ ಒಂದು ವರ್ಷದ ಮೇಲೆ ನಾವದನ್ನು ಬೆಳೆಸಿರ್ತೀವಿ. ಅಂದರೆ 12 ರಿಂದ 14 ತಿಂಗಳ ಸಸಿ ಇರುತ್ತೆ. ಈಗ ಶಾಲಾ ಕಾಲೇಜುಗಳ ಆವರಣದಲ್ಲಿ ಒಂದು 10 ತಿಂಗಳು ಏನು ನಿರ್ವಹಣೆ ಮಾಡಿರ್ತೀವಿ ಅಂಥ ಸಸಿಗಳನ್ನ ನೆಡ್ತೀವಿ. ಒಂದು ಮಧ್ಯಮ ಗಾತ್ರದ ಸಸಿಗಳನ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡಿರ್ತೀವಿ. ಬೇವು ಆಗಿರ್ಬೋದು, ಸ್ವಲ್ಪ ಸ್ಥಳಾವಕಾಶ ಚೆನ್ನಾಗಿದ್ದರೆ ಬೇವು, ಅರಳಿ ಆ ಥರದ ಸಸಿಗಳನ್ನ ಹಾಕ್ಬೋದು. ಸ್ಥಳಾವಕಾಶ ಕಡಿಮೆ ಇದ್ದರೆ ಮಧ್ಯಮ ಗಾತ್ರದ ಹೊಂಗೆ, ಮಹಾಗನಿ ಮತ್ತು ಇನ್ನಿತರ ಹೂವಿನ ಗಿಡಗಳನ್ನ ಬೇಕಾದರೂ ಮಾಡ್ಬೋದು. ಈಗ ನಾವಿಲ್ಲಿ ತಾವಿಲ್ಲಿ ನೋಡ್ತಾ ಇದ್ದೀರಿ, ಇದು ಅರಳಿ ಗಿಡ. ಇದು ಅಶ್ವತ್ಥ ಅಂತ ಅಂತಾರೆ. ಅತಿ ಹೆಚ್ಚು ಆಮ್ಲಜನಕ ಕೊಡೋ ಗಿಡ ಇದು. ಭಾಳ ದೊಡ್ಡದಾಗಿ ಬೆಳೆಯುತ್ತೆ. ಭಾಳ ಎಕಾಲಜಿಕಲ್ ಅಂದರೆ ವ್ಯಾಲ್ಯೂ ಭಾಳ ಇದೆ ಇದಕ್ಕೆ. ಒಂದು ಗಿಡ ಒಂದು ದಿವಸಕ್ಕೆ ಒಬ್ಬ ಮನುಷ್ಯ ಎಷ್ಟು ಉಸಿರಾಟಕ್ಕೆ ಆಕ್ಸಿಜನ್ ಬೇಕು ಅಷ್ಟನ್ನ ರಿಲೀಸ್ ಮಾಡುತ್ತೀವಿ. ಒಂದು ದೊಡ್ಡ ಮರ, ಒಂದು ಮಧ್ಯಮ ಗಾತ್ರದ ಮರ. ಈ ಮರವನ್ನು ಏನು ಮಾಡ್ಬೇಕಂದ್ರೆ, ನಾವು
ಗಿಡ ನೆಡೋದು ಇದರ ನಮ್ಮ ಕಾಲೇಜು ಆವರಣದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ದಿನಾಚರಣೆಯ ಪ್ರಯುಕ್ತ ಈ ವರ್ಷದ ಧ್ಯೇಯವಾಕ್ಯವನ್ನು ಮಕ್ಕಳಿಂದ ಬೋಧಿಸಲಾಯಿತು. ಜೊತೆಗೆ ಕಾಲೇಜು ಆವರಣದಲ್ಲಿ ವಿವಿಧ ಜಾತಿಯ ಸಸಿಗಳನ್ನು ಹಾಕುವುದರ ಮೂಲಕ ಮಕ್ಕಳಿಗೆ ಪರಿಸರದ ಪ್ರಜ್ಞೆಯನ್ನು ಮೂಡಿಸಲಾಯಿತು. ಜೊತೆಗೆ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಎಲ್ಲ ಮಕ್ಕಳಿಗೆ ಒಬ್ಬ ಸಸಿಗಳನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಕೂಡ ಹಂಚಿಕೊಡಲಾಯಿತು. ಹಾಗಾಗಿ ಈ ಕಾರ್ಯಕ್ರಮ ನಡೆಯಲಿಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಅರಣ್ಯ ಇಲಾಖೆಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಟ್ಟುವುದು ಕೂಡ ಭಾಳ ಸ್ಕಿಲ್, ಅದೊಂದು ಕೌಶಲ. ಹಾಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಅರಣ್ಯ ಇಲಾಖೆಯ ಅಧಿಕಾರ ವರ್ಗ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಅವರು ನಿಮಗೆ ಪ್ರಾತ್ಯಕ್ಷಿಕೆಯನ್ನು ತೋರಿಸ್ತಾರೆ. ಸಸಿ ನೆಡೋದು ಹೇಗೆ, ಕಟ್ಟೋದು ಹೇಗೆ, ಮತ್ತೆ ಅದನ್ನು ನೆಡುವ ಮತ್ತು ಅದನ್ನು ತೋಡುವ ಭಾಗವಾಗಿ ಎಲ್ಲ ವಿವರಣೆಯನ್ನು ನಿಮಗೆ ಈಗ ನೀಡ್ತಾರೆ.